ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದಕ್ಷಿಣ ಆಫ್ರಿಕಾ ದೇಶದಲ್ಲಿರುವಂಥ ಕೇಪ್ ಟೌನ್ ಎಂಬಂಥ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಹಿಂದೆ ನೋಡಿದಿರ ಒಂದು ಸುಂದರವಾದ ಬೆಟ್ಟ ಪ್ರದೇಶ. ಆ ಬೆಟ್ಟವನ್ನು ದಾಟಿದರೆ ಸುಂದರವಾದಂಥ ಸಮುದ್ರ. ಎಲ್ಲಿ ನೋಡಿದರೂ ಸಂಪನ್ಮೂಲ ಸಮೃದ್ಧಿಯನ್ನು ನೋಡಬಹುದು. ಬೆಟ್ಟಗಳು ಕಣಿವೆಗಳು ಉಳ್ಳಂತ ಒಂದು ಸುಂದರವಾದಂಥ ದೇಶ ಇದು. ಸಮೃದ್ಧಿಯಾಗಿರುವ ದೇಶವು ಕೂಡ. ಕಲ್ಲಿದ್ದಲು ಇಲ್ಲಿಯೇ ಬಹಳ ಪವರ್ಫುಲ್ ಆಗಿರುವಂಥ ಕಲ್ಲಿದ್ದಲು ಸಿಗುವಂಥದ್ದು. ಅದೇ ರೀತಿಯಾಗಿಯೇ ವಜ್ರ, ಈ ದೇಶದಲ್ಲೇ ಬಹಳ ಒಂದು ಬೆಲೆ ಬಾಳುವಂಥ ವಜ್ರಗಳು ಹಾಗೆ ಚಿನ್ನ ಎಲ್ಲ ಸಿಗುವಂಥದ್ದು. ಅಷ್ಟೇ ಅಲ್ಲ, ಬಹಳ ಸಮೃದ್ಧಿ. ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಓಲಿವ್ ಮರಗಳನ್ನು ನೋಡಬಹುದು. ಹಾಗೆ ಫಲ ಕೊಡುವಂಥ ಮರಗಳು, ದ್ರಾಕ್ಷಿ ತೋಟಗಳನ್ನು ನೋಡಬಹುದು. ಇಲ್ಲಿ ವೈನನ್ನು ತಯಾರು ಮಾಡಿ ಲೋಕದೆಲ್ಲೆಡೆ ಕಳುಹಿಸುತ್ತಾರೆ. ಬಹಳ ಸಮೃದ್ಧಿಯಾಗಿರುವಂಥ ಒಂದು ದೇಶ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಅದರಲ್ಲಿ ಇನ್ನೊಂದು ಸಂತೋಷ ಏನು ಗೊತ್ತಾ? 80% ಕ್ರೈಸ್ತರು ಈ ದೇಶದಲ್ಲಿ. ಇದೊಂದು ಕ್ರೈಸ್ತ ದೇಶ. ದೇಶವನ್ನು ಆಳುವಂತ ಪ್ರೆಸಿಡೆಂಟ್ ಅವರು ಕೂಡ ಕ್ರೈಸ್ತರು. ಈ ರೀತಿ ಒಂದು ಸುಂದರವಾಗಿರುವಂತ ಕ್ರೈಸ್ತ ದೇಶದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ಇಂದು ದೇವರು ನಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 23ನೇ ವಾಕ್ಯ. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ಯಾವುದೋ ನೀವು ನಡೆಯುವಂತ ಮಾರ್ಗದಲ್ಲಿ ಒಂದು ಭಯ ಬರುತ್ತದೆ. ಇದನ್ನು ಮಾಡುವುದಾ ಬೇಡವಾ? ಇದರಲ್ಲಿ ಜಯ ಬರುತ್ತದಾ ಸೋಲು ಬರುತ್ತದಾ? ಮಕ್ಕಳು ಹೋಗುವ ದಾರಿ, ವ್ಯಾಪಾರದಲ್ಲಿ ಮುಂದೆ ಹೋಗುವ ದಾರಿ, ಸೇವೆಯಲ್ಲಿ ಮುಂದುವರಿಯುವಂತ ಮಾರ್ಗ, ಕೆಲಸದ ಕಾರ್ಯ, ನಿಮ್ಮ ಕುಟುಂಬದಲ್ಲಿ ಹೋಗುವ ಮಾರ್ಗ ಸರಿಯಾಗಿರುತ್ತದಾ, ಆಶೀರ್ವಾದವಾಗಿರುತ್ತದಾ? ನಡೆಯುವಂತ ಮಾರ್ಗದಲ್ಲಿ ಒಂದು ಭಯ, ಏನಾದರೂ ಎಡವುವಿಕೆ ಬರ್ತದೋ ಎಂಬ ಭಯ. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಿನ್ನ ಮಾರ್ಗದಲ್ಲಿ ನೀನು ನಿರ್ಭಯವಾಗಿ ನಡೆಯುವಿ, ನಿನ್ನ ಕಾಲು ಎಡವುವುದಿಲ್ಲ, ನೀನು ಭಯಪಡಬೇಡ ಎಂದು ಹೇಳುತ್ತಾರೆ. ಆದರೆ ಆ ವಾಕ್ಯದಲ್ಲಿ ಹೇಳಲಾಗಿದೆ ಆಗ ಅಂದರೆ ಯಾವಾಗ ಅಂದರೆ ಅದರ ಹಿಂದಿನ ವಾಕ್ಯವನ್ನು ನೋಡಿದರೆ ತಿಳಿಯುತ್ತದೆ. ಅಂದರೆ ಜ್ಞಾನವನ್ನು ಹೊಂದಿಕೊಳ್ಳಬೇಕು, ಒಳ್ಳೆ ಆಲೋಚನೆ ಮಾಡಬೇಕು ಎಂದು ಹೇಳಲಾಗಿದೆ. ಈ ಜ್ಞಾನ ಅನ್ನುವಾಗ ಕರ್ತನೇ ಜ್ಞಾನವಾಗಿ ಇದ್ದಾನೆ, ಕರ್ತನೇ ಒಳ್ಳೆ ಆಲೋಚನೆ ಕೊಡುವವನಾಗಿ ಇದ್ದಾನೆ. ಆತನನ್ನು ಸ್ವಂತ ಮಾಡಿಕೊಂಡು ಆತನ ಜ್ಞಾನದಲ್ಲಿ ಒಳ್ಳೆ ಆಲೋಚನೆಯಲ್ಲಿ ಮುನ್ನಡೆದರೆ ಆಗ ನಿಮ್ಮ ಮಾರ್ಗದಲ್ಲಿ ನೀವು ಸರಿಯಾಗಿ ನಡೆಯುವಿರಿ, ಎಡುವಿಕೆಗಳು ಬಾಧೆಗಳು ಬರುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಕರ್ತನ ಜ್ಞಾನವು, ಆತನ ಒಳ್ಳೆ ಆಲೋಚನೆಗಳು ನಮಗೆ ಅವಶ್ಯ. ಅಂದರೆ ದೇವರು ನಮ್ಮೊಂದಿಗೆ ಇರಬೇಕು. ನನಗೆ ಒಂದು ಸಂಭವ ನೆನಪಿಗೆ ಬರುತ್ತಾ ಇದೆ. ಅನೇಕ ವರ್ಷಗಳ ಹಿಂದೆ ನಾವೊಂದು ಕುಟುಂಬವಾಗಿ, ಯೇಸು ಬಿಡಿಸುತ್ತಾನೆ ಕುಟುಂಬವಾಗಿ ಸೇವೆ ಮಾಡುತ್ತಾ ಇದ್ದೇವೆ. ಸೇವೆಯಲ್ಲಿದ್ದಂಥ ಇಬ್ಬರು ಸಹೋದರರು ಒಂದು ವ್ಯಾಜ್ಯವನ್ನು ನನ್ನ ಮುಂದೆ ತಂದರು. ಅಣ್ಣ, ಇವರು ನನಗೆ ವಿರೋಧವಾಗಿ ಹೀಗೆ ಮಾಡಿದರು. ಅವರು ಹೇಳುತ್ತಾರೆ, ನಾನೇನು ಮಾಡಿಲ್ಲ, ಇವರೇ ಹೀಗೆ ಹೇಳುತ್ತಾರೆ ಎಂಬುದಾಗಿ. ಇಬ್ಬರು ಸಹೋದರರು ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸಿ ಈಗ ವ್ಯಾಜ್ಯ ನನ್ನ ಮುಂದೆ ಬಂದಿದೆ. ನಾನು ತೀರ್ಪು ಹೇಳಬೇಕು. ನಾನು ನೋಡಿದಾಗ ಅದೊಂದು ಚಿಕ್ಕ ವಿಷಯ, ದೊಡ್ಡ ವಿಷಯವೂ ಅಲ್ಲ. ಆದರೆ ಅದು ಅವರಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಿದೆ. ಈಗ ನಾನೊಂದು ವೇಳೆ ಕರೆಕ್ಟ್ ಆದಂತ ಒಂದು ತೀರ್ಪನ್ನು ಕೊಟ್ಟರೂ ಕೂಡ ಅದು ಒಬ್ಬರನ್ನು ಬಾಧಿಸುತ್ತದೆ. ಹೃದಯವು ಬಾಧಿಸಲ್ಪಟ್ಟರೆ ನಾವು ಹೇಗೆ ಸೇವೆ ಮಾಡುವುದು? ನಾವು ಬಿಸ್ನೆಸ್ ಮಾಡುತ್ತಾ ಇಲ್ಲ ಕೆಲಸ ಮಾಡುತ್ತಿಲ್ಲ, ಸೇವೆ ಮಾಡುತ್ತಾ ಇದ್ದೇವೆ. ಸೇರಿ ಪ್ರಾರ್ಥಿಸಬೇಕು, ಸೇರಿ ಸೇವೆ ಮಾಡಬೇಕು, ಏಕಮನಸ್ಸು ಅವಶ್ಯ. ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರುವುದು ಸಹಜ. ಈಗ ನಾನೇನು ತೀರ್ಪು ಹೇಳುವುದು? ಮನಸ್ಸಿನಲ್ಲಿ ನಾನು ದೇವರನ್ನು ನೋಡಿ ಒಂದು ಪ್ರಾರ್ಥನೆ ಮಾಡಿದೆ. ಆಗ ದೇವರು ಒಂದು ಸುಂದರವಾದ ಆಲೋಚನೆ ಕೊಟ್ಟರು. ಅದುವೇ ದೇವರ ಜ್ಞಾನ. ದೇವರು ನನಗೊಂದು ಆಲೋಚನೆ ಕೊಟ್ಟರು. ನಮ್ಮ ಸೇವೆಯಲ್ಲಿ ಒಂದು ಕ್ರಮ ಇದೆ. ಆಫೀಸ್ ಒಳಗೆ ಬರುವುದಕ್ಕೆ ಮುಂಚೆ 1 ಗಂಟೆಯಾದರೂ ನೀವು ವೈಯಕ್ತಿಕವಾಗಿ ಪ್ರಾರ್ಥಿಸಿ ಒಳಗೆ ಬರಬೇಕು. ಯಾಕಂದ್ರೆ ಅದು ಸೇವೆ. ಹಾಗೆ ಪ್ರಾರ್ಥಿಸುವಾಗ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಬೇಕು ಎಂಬುದಾಗಿ ಅದರಲ್ಲಿ ತಿಳಿಸಲಾಗಿದೆ. ನಾನು ತಕ್ಷಣ ಅವರ ಬಳಿ ಕೇಳಿದೆ, ನೀವು ಇಂದು 1 ಗಂಟೆ ಪ್ರಾರ್ಥನೆ ಮಾಡಿ ಬಂದಿರಾ? ನಮ್ಮ ಆಫೀಸ್ನಲ್ಲಿರುವಂತ ಎಲ್ಲರಿಗಾಗಿ, ಇವರಿಗಾಗಿ ಪ್ರಾರ್ಥಿಸಿ ಬಂದಿರಾ ಎಂಬುದಾಗಿ. ಇಲ್ಲ ಎಂದು ಹೇಳಿದರು. ಇನ್ನೊಬ್ಬರ ಬಳಿ ಕೇಳಿದೆ, ನೀವಿಂದು 1 ಗಂಟೆ ಇತರರಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ? ಇಲ್ಲ ಅಂದರು. ಇಬ್ಬರು ಕೂಡ ಹೋಗಿ 1 ಗಂಟೆ ಪ್ರಾರ್ಥಿಸಿ ಹಿಂತಿರುಗಿ ಬನ್ನಿ, ನಿಮ್ಮ ವ್ಯಾಜ್ಯಕ್ಕೆ ನಾನು ತೀರ್ಪು ಕೊಡುತ್ತೇನೆ ಎಂಬುದಾಗಿ ಹೇಳಿ ಕಳುಹಿಸಿದ. ಆಗ ಹೋದವರು ಪುನಃ ಇಬ್ಬರು ಬರಲೇ ಇಲ್ಲ. ಸರಿಯಾಯಿತು. ಸಮಸ್ಯೆಗೆ ಅಂತ್ಯ ದೇವರ ಜ್ಞಾನ.
ಅಂದರೆ ದೇವರು ನಮ್ಮೊಂದಿಗೆ ಇದ್ದರೆ ಮಾತ್ರ ಆತನ ಜ್ಞಾನ ಪ್ರಕಟವಾಗುವುದು. ಅಂದರೆ ನೀವೇನೇ ಮಾಡಿದರೂ ದೇವರೊಟ್ಟಿಗೆ ಸೇರಿ ಮಾಡಬೇಕು. ನಿಮ್ಮ ಜ್ಞಾನ ನನಗೆ ಬೇಕು ದೇವರೇ, ನನಗೆ ನಿಮ್ಮ ಜ್ಞಾನವನ್ನು ಕೊಡಿರಿ, ನೀವು ನನ್ನ ಸಂಗಡ ಇದ್ದು ಜ್ಞಾನವಾಗಿ ನಡೆಸಿರಿ ಎಂದು ಪ್ರಾರ್ಥಿಸಿರಿ. ಎಡುವಿಕೆಯೇ ಬರುವುದಿಲ್ಲ, ಸುಂದರವಾಗಿ ನಿಮ್ಮನ್ನು ಮುನ್ನಡೆಸುವರು. ಒಂದು ಪ್ರಾರ್ಥನೆ ಮಾಡುವಿರಾ? ದೇವರೇ, ನೀವು ಜ್ಞಾನವುಳ್ಳಂತ ದೇವರು, ಒಳ್ಳೆ ಬುದ್ಧಿಯನ್ನು ಕೊಡುವಂತ ದೇವರು, ನೀವು ನನ್ನ ಸಂಗಡ ಇದ್ದು ಜ್ಞಾನದಲ್ಲಿ ನನ್ನನ್ನು ಮುನ್ನಡೆಸಿರಿ. ನನಗೆ ಎಡುವಿಕೆಯೇ ಬರುವುದಿಲ್ಲ, ಯಾವುದೇ ತಡೆಗಳು ಬರುವುದಿಲ್ಲ, ಸುಂದರವಾಗಿ ಮುನ್ನಡೆಸುವಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.